ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೇ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೇ ನಿಯತಾ ಪ್ರಣತಾ ಸ್ಮೃತಾಂ. ಶ್ರೀ ಭಗವತ್ಯೈ ನಮಃ. ಆತ್ಮೀಯರೇ, ಇಂದು 24ನೇ ತಾರೀಕು 2ನೇ ತಿಂಗಳು 2026ನೇ ಇಸ್ವಿ, ಮಂಗಳವಾರ. ಈ ದಿವಸದ ಪಂಚಾಂಗ ಹೇಗಿದೆ ಹೇಳುವಂಥದ್ದನ್ನು ನೋಡೋಣ. ರಾಶಿ ಭವಿಷ್ಯಕ್ಕೆ ಬರೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947ನೇ ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು, ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಆಗಿರುತ್ತೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಆಗಿರತಕ್ಕಂಥದ್ದು. ವಾರ ಮಂಗಳವಾರವಾಗಿದೆ. ಈ ದಿವಸ ನಕ್ಷತ್ರ ಕೃತ್ತಿಕಾ ನಕ್ಷತ್ರ ಇದೆ. ಈ ದಿವಸದ ಯೋಗ ಐಂದ್ರನಾಮ ಯೋಗ ಇದೆ. ಉಪರಿ ವೈದ್ರತಿ ಇರತಕ್ಕಂಥದ್ದು. ವಣಿಜ ನಾಮ ಯೋಗ ಉಪರಿ ಭದ್ರಾಕರಣ ಇರತಕ್ಕಂಥದ್ದಿದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ತಿಥಿ ಉಪರಿಯಾಗಿರತಕ್ಕಂಥದ್ದು. ಸಪ್ತಮಿ ಉಪರಿ ಅಷ್ಟಮಿ ತಿಥಿ ಇದೆ. ಅವಮಾಹ. ಅವಮಾಹ ಅಂದರೆ ಏನು? ಒಂದು ತಿಥಿಯ ಮೇಲೆ ಮತ್ತೊಂದು ತಿಥಿ ಬಂದಾಗ ಅದಕ್ಕೆ ಅವಮಾಹ ಅಂತ ಹೆಸರು. ಸಪ್ತಮಿ ತಿಥಿ ಇರುವಂತಹದ್ದು 7:35 ಮಾತ್ರ. ಆನಂತರದಲ್ಲಿ ಬಂದಿರತಕ್ಕಂತಹದ್ದು ಅಷ್ಟಮಿ ತಿಥಿ. ಆದ್ದರಿಂದ ಇವತ್ತಿನ ದಿವಸ ದುರ್ಗಾದೇವತಾ ಆರಾಧನೆಯನ್ನು ಮಾಡಿಕೊಂಡಾಗ ಕಷ್ಟ ನಿವಾರಣೆಯಂತೆ. ಮಂಗಳವಾರ ಬಂದಿದೆ, ಸಾಧ್ಯವಾದಷ್ಟು ದುರ್ಗಾ ಸಂಬಂಧವಾದಂತಹ ದೇವತಾ ಉಪಾಸನೆಯನ್ನು ಮಾಡಿಕೊಳ್ಳಿ. ಹೀಗಿರುವಾಗ ಖಗೋಳದಲ್ಲಿ ಗ್ರಹಗಳೆಲ್ಲವೂ ಸಹಿತವಾಗಿ ಮೇಷಾದಿ 12 ರಾಶಿಗಳನ್ನೆಲ್ಲ ನೋಡ್ತಾ ಇದ್ದಾವೆ. ಅಂದಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ಗ್ರಹಗಳು ನೀಡ್ತಾವೆ ಕೊಡ್ತಾವೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಕುಜನು ಈಗಾಗಲೇ ಕುಂಭರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಬಾಧೆಯಲ್ಲಿದ್ದಾನೆ ಕುಜ. ಅದರಿಂದ ತಲೆಯ ಭಾರ, ಸುಳ್ಳು ಹೇಳಿ ನಿಮ್ಮ ಮೇಲೆ ಮೋಸ ಮಾಡುವಂತಹ ಜನರೇ ಜಾಸ್ತಿ ಆಗುವಂತಹದ್ದು. ಅದನ್ನು ಯೋಚನೆ ಮಾಡಿ 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 ನಿಮಗೆ ತಲೆಭಾರವಾಗುವಂತಹ ಸಂದರ್ಭ ಇರತಕ್ಕಂತಹದ್ದು. ಕೆಲವರಂತೂ ದಂಡ ಕಟ್ಟುವಂತಹ ಸಂದರ್ಭ ಬರ್ತದೆ. ಯಾರಿಗೆ? ಆರಕ್ಷಕರಿಗೆ ದಂಡವನ್ನು ಕಟ್ಟುವಂತಹ ಸಂದರ್ಭ ಒಂದೇಯಿತು, ಜಾಗ್ರತೆ. ಅಥವಾ ಕೋರ್ಟಿಗೆ ದಂಡವನ್ನು ಕಟ್ಟಬೇಕಾದಂತಹ ಸಂದರ್ಭ ಒಂದೇಯಿತು, ಜಾಗ್ರತೆ ಇರಬೇಕು ಮೇಷರಾಶಿಯವರು. ಸುಖಾಧಿಪತಿಯಾಗಿರ್ತಕ್ಕಂತಹ ಚಂದ್ರನು ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದಾಗ ಸುಖ ನೆಮ್ಮದಿಯನ್ನು ಕಾಣುವಂತಹ ಒಂದು ಸುಯೋಗದ ಕಾಲವೂ ಹೌದು. ಗ್ರಹ ಬಲ ಏನೋ ಚೆನ್ನಾಗಿದೆ. ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಇವತ್ತಿನ ದಿವಸ ಮೇಷರಾಶಿಯವರಿಗೆ ಚಂದ್ರನ ಬಲ ಇದ್ದದ್ದರಿಂದ ಕೌಟುಂಬಿಕವಾಗಿ ನೆಮ್ಮದಿಯನ್ನು ಕಾಣ್ತೀರಿ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಕೃತ್ತಿಕಾ ತನಯನ ಪೂಜೆಯನ್ನ ಮಾಡ್ಕೊಳ್ಳಿ. ಯಾರು ಕೃತ್ತಿಕಾ ತನಯ? ಸುಬ್ರಹ್ಮಣ್ಯ ದೇವರು. ಕೃತ್ತಿಕಾ ತನಯ ವಿಕ್ರಮೋ ಭವ. ಹೀಗಾಗಿ ಸುಬ್ರಹ್ಮಣ್ಯ ದೇವರ ಉಪಾಸನೆಯನ್ನ ಆರಾಧನೆಯನ್ನ ಮಾಡಿಕೊಂಡಾಗ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಕೆಂಪು ಬಣ್ಣದ ವಸ್ತ್ರಾದಿಗಳು ನಿಮಗೆ ಅನುಕೂಲ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5, 9 ಬಳಸಿಕೊಳ್ಳಿ. ಕಷ್ಟ ನಿವಾರಣೆ, ಸುಖ ಪ್ರಾಪ್ತಿ ಮೇಷರಾಶಿಯವರಿಗೆ. ಈಗ ವೃಷಭರಾಶಿ. ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ, ಉಚ್ಚನಾಗಿದ್ದಾನೆ. ಒಳ್ಳೊಳ್ಳೆ ವ್ಯವಹಾರಗಳನ್ನು ಮಾಡಬಹುದು. ಶೃಂಗಾರ ಸಾಮಗ್ರಿಗಳ ವ್ಯಾಪಾರ ವ್ಯವಹಾರಗಳಿಗೆ ಅನುಕೂಲ. ಹೆಣ್ಣು ಮಕ್ಕಳ ಉದ್ಯೋಗದಲ್ಲಿ ಯಶಸ್ಸು, ಕೀರ್ತಿ. ಕೌಟುಂಬಿಕವಾಗಿ ಸಾಕಷ್ಟು ಸುಖ. ಕುಟುಂಬ ಸ್ಥಾನದಲ್ಲಿ ಗುರು ಇದ್ದಾನೆ. ಆದ್ದರಿಂದ ಲಾಭ ಸ್ಥಾನದಲ್ಲಿ ಶನಿ ಮಹಾತ್ಮ ನಿಂತು ನಿಮ್ಮನ್ನು ನೋಡ್ತಾ ಇದ್ದಾನೆ. ಹೀಗಾಗಿ ಲಾಭಕ್ಕೇನಾದರೂ ಸಣ್ಣ ಪುಟ್ಟ ಕುತ್ತು ಬರುವಂತಹ ಸಾಧ್ಯತೆ, ಕಂಟಕ ಬರುವಂತಹ ಸಾಧ್ಯತೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಶನಿ ಶಾಂತಿ ಜೊತೆಯಲ್ಲಿ ದುರ್ಗಾದೇವತಾ ಉಪಾಸನೆ. ಸಾಧ್ಯವಾದರೆ ಧರ್ಮಸ್ಥಳಕ್ಕೆ ಹೋಗಿ ಬನ್ನಿ. ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ ಇವತ್ತಿನ ದಿವಸ. ಬಿಳಿ ಬಣ್ಣದ ವಸ್ತ್ರಗಳು ಅನುಕೂಲ. ಬಿಳಿ ಬಣ್ಣದ ವಸ್ತುಗಳು ಸಹಿತವಾಗಿ ನಿಮಗೆ ಅನುಕೂಲವಾಗ್ತದೆ ಇವತ್ತಿನ ದಿವಸ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಇದೆ ವೃಷಭ ರಾಶಿಯವರಿಗೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ಸಪ್ತಮಾಧಿಪತಿ. ಸಪ್ತಮಾಧಿಪತಿ ನಿಮ್ಮ ರಾಶಿಗೆ ಬಂದ ಅಂದ್ರೆ ಹೆಣ್ಣಿನವರಿಗೆ ಗಂಡಿನವರು ಹುಡುಕಿಕೊಂಡು ಬರ್ತಾರೆ. ಅರ್ಥಾತ್ ವೈವಾಹಿಕ ಜೀವನದ ಸಾಮೀಪ್ಯತೆ, ಹೊಂದಾಣಿಕೆ ಆಗುವಂತಹ ಲಕ್ಷಣಗಳು. ಕರ್ಮರಾಶಿಯಲ್ಲಿ ಮಿಥುನ ರಾಶಿಯವರಿಗೆ ಕರ್ಮರಾಶಿಯಲ್ಲಿ ಶನಿ ಮಹಾತ್ಮ ಇದ್ದಾನೆ. ಕರ್ಮದ ವಿಚಾರದಲ್ಲಿ ಸ್ವಲ್ಪ ತೊಂದರೆ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಅಥವಾ ನೀವು ಮಾಡುವಂತಹ ಸಕಲ ಕಾರ್ಯಗಳಲ್ಲೂ ಸಹಿತವಾಗಿ ತೊಂದರೆಗಳು, ಕೀಟಲೆಗಳು ಉಂಟಾಗುವಂತಹ ಸಾಧ್ಯತೆ. ಕೆಲಸಗಾರರು ಕೈ ಕೊಡ್ತಾರೆ. ಕೆಲಸ ಸಮಯಕ್ಕೆ ಸರಿಯಾಗಿ ಆಗೋದಿಲ್ಲ. ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನಿ ಕಥೆ. ಮನೆಯಲ್ಲಿ ಸಾಧ್ಯವಾದರೆ ಒಂದು ಶನಿ ಕಥೆಯನ್ನು ಮಾಡಿಸಿ ಅಥವಾ ಶನೇಶ್ವರ ವ್ರತವನ್ನು ಮಾಡಿಸಿ. ಆಗ ನಿಮಗಿರತಕ್ಕಂತಹ ಸಂಕಷ್ಟಗಳು ದೂರವಾಗಿ ಸುಖ. 5 ನಿಮ್ಮ ಸಂಖ್ಯೆ. ಹಸಿರು ಬಣ್ಣ ಆಗಿ ಬರ್ತದೆ. ಪೂರ್ವ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ.
ಎಲ್ಲವೂ ಅನುಕೂಲ ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಆದ್ಮೇಲೆ ಉಚ್ಚನಾಗಿದ್ದಾನೆ. ಕೃಷಿಕರಿಗೆ ಅನುಕೂಲ, ಅನ್ನದಾತರಿಗೆ ಅನುಕೂಲ, ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವವರಿಗೆ ಅನುಕೂಲ, ಅಥವಾ ನೀರಿನಿಂದ ನಿಮಗೆ ಅನುಕೂಲ. ನೀರು ಸರಬರಾಜು ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅಥವಾ ನೀರನ್ನ ಸರಬರಾಜು ಮಾಡ್ತಾ ಇದ್ದೀರಿ, ಅಥವಾ ನೀರಿನಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ದೀರಿ, ಎಲ್ಲರಿಗೂ ಅನುಕೂಲ ಇರತಕ್ಕಂತಹದ್ದು. ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂತಹದ್ದು ಇವತ್ತಿನ ದಿವಸ ಜಲದೇವರು ಅರ್ಥಾತ್ ವರುಣ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಆಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣಗಳು. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣ ಆಗಿ ಬರ್ತದೆ. ನೀವು ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಾಭಿಮುಖವಾಗಿರತಕ್ಕಂತಹ ದೇವಸ್ಥಾನಗಳಿಗೆ ಹೋಗುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಎಲ್ಲಾ ಗ್ರಹಗಳು ಇದ್ದಾವೆ, ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ರಾಹುವಿನ ದೃಷ್ಟಿಯಂತೂ ಉಗ್ರವಾಗಿ ನೋಡ್ತಾ ಇದೆ. ಹೀಗಾಗಿ ರಾಹುವಿಗೆ ಪರಿಹಾರ ಮಾಡಿಕೊಳ್ಳುವುದರಿಂದ ಸ್ವಲ್ಪ ಮಟ್ಟಿಗೆ ಕ್ಷೇಮ ಉಂಟಾದೀತು. ನಿಮ್ಮ ರಾಶಿಯಾಧಿಪತಿ ಸಪ್ತಮ ರಾಶಿಯಲ್ಲಿ ನಿಂತುಕೊಂಡಿದ್ದಾನೆ, 7ನೇ ಮನೆಯಲ್ಲಿ ನಿಂತಿದ್ದಾನೆ. ಹೀಗಿರುವಾಗ ದಾಂಪತ್ಯ ಜೀವನದಲ್ಲಿ ಅಸುಖ, ಕಹಿ ವಾತಾವರಣ, ಸಣ್ಣ ಪುಟ್ಟ ಮನಸ್ತಾಪಗಳು, ಹಣ ಸಂಬಂಧವಾದಂತಹ ಗಲಾಟೆ, ಆರ್ಥಿಕವಾದ ಮುಗ್ಗಟ್ಟು ಇವೆಲ್ಲ ಇರತಕ್ಕಂಥದ್ದಿದೆ. ಅಷ್ಟಮ ಶನಿ ಅಲ್ವೇ? ಪರಿಹಾರಕ್ಕೆ ನೀವು ಸಹಿತವಾಗಿ ಶನೇಶ್ವರ ಶಾಂತಿಯನ್ನೇ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು. ಶನಿದೇವರ ಉಪಾಸನೆಯಿಂದ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಪು ಬಣ್ಣ ಆಗಿ ಬರ್ತದೆ. ನೀವು ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂತಹ ದೇವಾಲಯಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ, ನೆಮ್ಮದಿ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ 7ನೇ ಮನೆಯಲ್ಲಿ ಶನಿ ಮಹಾತ್ಮ ನಿತ್ತು ನೋಡ್ತಾ ಇದ್ದಾನೆ. ಶನಿಯ ಕಾಟ. ಸಪ್ತಮದಲ್ಲಿ ಶನಿ ಇತ್ತು ನೋಡ್ತಾ ಇದ್ದಾನೆ ಅಂದ್ರೆ ಕಾಗೆಗಳ ಹಿಂಡು, ಒಂದು ಕಾಗೆ ಅಲ್ಲ, ಕಾಗೆಗಳ ಹಿಂಡೆ ನಿಮಗೆ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಾಗೆಯಿಂದ ಕಚ್ಚಿಸ್ಕೊಳ್ತೀರಿ, ವಧಿಸ್ಕೊಳ್ತೀರಿ, ಬಹಳ ಹುಷಾರಾಗಿರಿ. ಪಿತೃದೋಷದಿಂದ ಸಾಕಷ್ಟು ತೊಂದರೆ ಉಂಟಾಗುವಂತಹ ಲಕ್ಷಣಗಳು, ಪೈಶಾಚಿಕ ಬಾಧೆಯಿಂದ ತೊಂದರೆ ಉಂಟಾಗುವಂತಹ ಲಕ್ಷಣಗಳು. ಕೆಲವರಿಗಂತೂ ಬಾಲಾರಿಷ್ಟ, ಮಕ್ಕಳಿಗೆ ವಿದ್ಯೆಗೆ ತೊಂದರೆ ಉಂಟಾಗ್ತದೆ, ಕೆಟ್ಟ ಮಾತುಗಳನ್ನು ಆಡ್ತಾರೆ. ದೋಷ ಪರಿಹಾರಕ್ಕಾಗಿ ಬಾಲಾರಿಷ್ಟ ಶಾಂತಿ ಜೊತೆಯಲ್ಲಿ ಯಾವುದೇ ಕೆಡುಕಾಗದ ರೀತಿಯಲ್ಲಿ ಶನೇಶ್ವರ ಶಾಂತಿಯನ್ನು ಮಾಡಿಸಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣ ಆಗಿ ಬರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಇವತ್ತಿನ ದಿವಸ ಕ್ಷೇಮ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಶುಕ್ರನ ಬಲ ಚೆನ್ನಾಗಿದೆ. ಆರ್ಥಿಕವಾದಂತಹ ಮುಗ್ಗಟ್ಟೆಲ್ಲ ನಿವಾರಣೆ ಆಗ್ತದೆ. ಹೊಸ ವಸ್ತ್ರವನ್ನು ಖರೀದಿಸುವಂತಹ ಯೋಗ, ಧರಿಸುವಂತಹ ಯೋಗ ಅಲ್ಲ, ಖರೀದಿಸುವಂತಹ ಯೋಗ ಇದೆ. ಯಾಕೆಂದ್ರೆ ಇವತ್ತು ಮಂಗಳವಾರ, ಹೊಸ ವಸ್ತುಗಳು ಮನೆಗೆ ತರಬಾರದು. ಮಂಗಳವಾರ ಕ್ರೂರವಾರ, ಆದ್ದರಿಂದ ದೋಷ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರ ಪ್ರಾರ್ಥನೆ, ಗಣಪತಿ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಕಷ್ಟ ನಿವಾರಣೆ ಆಗ್ತದೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಮಂಗಳವಾರವಾದ್ರಿಂದ ಇವತ್ತಿನ ದಿವಸ ತೊಗರಿ ಕಾಳನ್ನು ದಾನ ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ 4ನೇ ಮನೆಗೆ ಹೋಗ್ಬಿಟ್ಟಿದ್ದಾನೆ, ಸುಖ ಸ್ಥಾನಕ್ಕೆ. ವ್ಯವಹಾರದಲ್ಲಿ ಕುಶಲತೆಯನ್ನು ತೋರಿಸ್ತೀರಿ, ಮಾನಸಿಕವಾಗಿ ಧೈರ್ಯಶಾಲಿ ಆಗ್ತೀರಿ. ಜೊತೆಯಲ್ಲಿ ಉದ್ಯೋಗ ವ್ಯವಹಾರದಲ್ಲಿ ಕಿರಿಕಿರಿಯನ್ನು ತಪ್ಪಿಸಿಕೊಳ್ತೀರಿ. ಸಾಧ್ಯವಾದಷ್ಟು ಸಮಾಧಾನ ಚಿತ್ತದಿಂದ ವ್ಯವಹಾರವನ್ನು ಮಾಡ್ತೀರಿ. ನಿಮಗೆ ಕೋಪ ಜಾಸ್ತಿ, ಅದರಿಂದ ಹುಷಾರಾಗಿರಿ. ಪಂಚಮ ಶನಿ ನಡೀತಾ ಇದೆ. ಮಕ್ಕಳಿಗೆ ಏನಾದರೂ ಕಿರಿಕಿರಿ ತೊಂದರೆ ಆದೀತು, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ, ಆಗ ಏನೂ ತೊಂದರೆ ಆಗೋದಿಲ್ಲ. ಪರಿಹಾರಕ್ಕೆ ಸುಬ್ರಹ್ಮಣ್ಯನ ಪ್ರಾರ್ಥನೆ, 9ರ ಸಂಖ್ಯೆ, ಕೆಂಪು ಬಣ್ಣ ಇವೆಲ್ಲವೂ ನಿಮಗೆ ಅನುಕೂಲಕರವಾಗಿದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ವೃಶ್ಚಿಕ ರಾಶಿಯವರು. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ನಿಂತು ನೋಡ್ತಾ ಇದ್ದಾನೆ. ಹಾಗಂತ ಸುಖಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳು ನಿಮಗೆ ಸ್ವಲ್ಪ ಸುಖಕ್ಕೇನಾದ್ರು ತೊಂದರೆಯನ್ನು ಕೊಟ್ಟಾವು. ಶನಿ ಮಹಾತ್ಮ 4ನೇ ಮನೆಯಲ್ಲಿದ್ದಾನೆ, ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ, ಧನುರಾಶಿಯನ್ನ. ಶನಿ ಮಹಾತ್ಮನ ದೃಷ್ಟಿ ಬಿತ್ತು ಅಂದ್ರೆ ಏನೆಲ್ಲ ಆಗ್ತದೆ ಹೇಳುವಂತಹದ್ದು ತಮಗೆಲ್ಲ ಗೊತ್ತೇ ಇದೆ. ಆದ್ದರಿಂದ ಸ್ವಲ್ಪ ಕೆಲಸ ಕಾರ್ಯಾದಿಗಳನ್ನು ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡಿ ಹೆಜ್ಜೆ ಇಡಿ. ಪಾರ್ಟ್ನರ್ ವ್ಯವಹಾರ ಬೇಡ, ಅದರಿಂದ ಏನಾದ್ರು ಆಪತ್ತುಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ನಕ್ಷತ್ರಕ್ಕೂ ಅವರ ನಕ್ಷತ್ರಕ್ಕೂ ವೈರಿ ನಕ್ಷತ್ರವಾದರೆ ಕಷ್ಟ, ಆದ್ದರಿಂದ ಬೇಡ, ಬಿಟ್ಬಿಡಿ. ಸ್ವಯಂ ಏನಾದರೂ ಉದ್ಯೋಗ ವ್ಯವಹಾರವನ್ನು ಮಾಡಿಕೊಳ್ಳುವುದರಿಂದ ಶೇರ್ ಮಾರ್ಕೆಟ್ನಲ್ಲಿ ನಿಮಗೆ ಅನುಕೂಲ ಉಂಟಾಗ್ತದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಗುರುವಂದನೆ, ಗುರು ಶಾಂತಿ, ಕಡಲೆಕಾಳು ದಾನ ಅಥವಾ ಹಸುಗಳಿಗೆ ಗ್ರಾಸವನ್ನು ನೀಡುವುದರಿಂದ ಕಷ್ಟ ನಿವಾರಣೆ ಆಗ್ತದೆ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸಿ, ಶುಭ ಆಗುತ್ತೆ. ಧನುರಾಶಿಯವರು. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಗ್ರಹ ದೋಷ ಏನಿಲ್ಲ. ನಿಮ್ಮ ರಾಶಿಗೆ ಗುರುವಿನ ಬಲ ಇಲ್ಲ. ಶನಿ 3ನೇ ಮನೆಯನ್ನು ನಿಂತ್ಕೊಂಡಿದ್ದಾನೆ. ಸ್ವಲ್ಪ ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ಕಚ್ಚಾಟ, ಜಗಳಾಟ, ಮನಸ್ತಾಪ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಆರ್ಥಿಕವಾದಂತಹ ನೆಮ್ಮದಿ ಸಿಗುವಂತಹದ್ದಿದೆ. ಬರಬೇಕಾದಂತಹ ಹಣ ಬರ್ತದೆ. ಕೊಡಬೇಕಾದವರಿಗೆ ಕೊಡ್ಲಿಕ್ಕೆ ನೀವು ಸ್ವಲ್ಪ ಅಂಜುತ್ತೀರಿ, ಭಯ ಪಡ್ತೀರಿ, ಆಗೋದಿಲ್ಲ. ಪರಿಹಾರಕ್ಕಾಗಿ ಲಕ್ಷ್ಮೀನಾರಾಯಣನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ
ಮತ್ತು ಶನೇಶ್ವರನ ಪ್ರಾರ್ಥನೆ, ನಿಮ್ಮ ರಾಶಿ ಅಧಿಪತಿ ಅವನು, ಬಿಡಬೇಡಿ. ಶನೇಶ್ವರನ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ ಇದೆ, ಮಾಡಿಕೊಳ್ಳಿ. 8 ನಿಮ್ಮ ಸಂಖ್ಯೆ, ಬಳಸಿಕೊಳ್ಳುವುದರಿಂದ ಕ್ಷೇಮ. ಕಪ್ಪು ಬಣ್ಣ, ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ, ದಾನ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ, ಮಾಡಿಕೊಳ್ಳಿ. ಮಕರ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿದ್ದಾನೆ. ಕುಟುಂಬ ಶನಿ. ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾನೆ. ದೈಹಿಕವಾಗಿ ಸಾಕಷ್ಟು ತೊಂದರೆ, ಅನಾರೋಗ್ಯ, ಬೆಡ್ ರೀಡ್ ಆಗೋದು ಅಥವಾ ವೈದ್ಯಶಾಲೆಗೆ ಸೇರ್ಕೊಳ್ಳೋದು, ವ್ಯವಹಾರ ಕ್ಷೇತ್ರದಲ್ಲಿ ನಷ್ಟ ಉಂಟಾಗೋದು, ಚಿಂತೆ ಅಧಿಕವಾಗಿ ಮಾಡ್ತೀರಿ, ಅದರಿಂದ ಕಷ್ಟ ಜಾಸ್ತಿ ಆಗುವಂತಹ ಲಕ್ಷಣ. ಪರಿಹಾರಕ್ಕೆ ನೀವು ಚಿಂತೆಯನ್ನು ಮೊದಲು ಬಿಡಬೇಕು. ಸಾಧ್ಯವಾದಷ್ಟು ಶನಿ ಶಾಂತಿಯನ್ನು ಮಾಡಿಕೊಳ್ಬೇಕು. ಕಪ್ಪು ಎಳ್ಳನ್ನು ದಾನ ಮಾಡಿಕೊಳ್ಳುವುದರಿಂದ ಕ್ಷೇಮ. 8ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ, ಹಸಿರು ಬಣ್ಣದ ಬಟ್ಟೆಯನ್ನು ಇವತ್ತಿನ ದಿವಸ ಧರಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನ ತೊಂದರೆ, ವಿಷಭಯ, ವಿಷ ಪ್ರಾಣಿಗಳಿಂದ ಭಯ, ಮಾನಸಿಕವಾದಂತಹ ಕಷ್ಟ, ಮಾನಸಿಕವಾದಂತಹ ತೊಂದರೆಗಳು, ಆರೋಗ್ಯದಲ್ಲಿ ವ್ಯತ್ಯಾಸ, ಜಾಡ್ಯದಿಂದ ಶರೀರವನ್ನು ಆಗಾಗ ಮೈ ಉರಿತಾ ಇರ್ತೀರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ಆಂಜನೇಯನ ಉಪಾಸನೆ ಮಾಡಿಕೊಳ್ಳಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾನ ಸ್ಮರಣಾತ್ ಭವೇದ್. ಹನುಮಂತನ ಸ್ಮರಣೆ ಮಾಡುವುದರಿಂದ ಕಷ್ಟ ಎಲ್ಲ ನಿವಾರಣೆ ಆಗ್ತದೆ ಮೀನರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. 12 ರಾಶಿಯವರು ಇವತ್ತಿನ ದಿವಸದ ಎಲ್ಲ ಕಷ್ಟ ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು? ನರಸಿಂಹನ ಉಪಾಸನೆಯನ್ನ ಮಾಡಿಕೊಳ್ಳಿ. ಮಂಗಳವಾರ ನರಸಿಂಹನ ಆರಾಧನೆಯನ್ನ ಮಾಡಿಕೊಳ್ಳುವುದರಿಂದ, ನರಸಿಂಹ ದೇವರಿಗೆ ಇವತ್ತಿನ ದಿವಸ ಬಾಳೆಹಣ್ಣು ರಸಾಯನವನ್ನು ಮಾಡಿ ನೈವೇದ್ಯ ಮಾಡುವುದರಿಂದ ನರಸಿಂಹ ದೇವರು ತುಷ್ಟನಾಗ್ತಾನೆ. ನಿಮ್ಮ ಕಷ್ಟ ಎಲ್ಲ ಪರಿಹಾರವಾಗ್ತದೆ, ಶುಭ ಉಂಟಾಗ್ತದೆ. 12 ರಾಶಿಯವರಿಗೆ ಶುಭವಾಗಲಿ, ಶುಭ ವಸ್ತು. ಆತ್ಮೀಯರೇ, ಇಂದಿನ ದಿವಸ ನೀವು ಜಪಿಸಬೇಕಾದಂತಹ ಜಪ ಯಾವುದು ಗೊತ್ತಾ? ಮಂಗಳವಾರವಾಗಿದೆ, ಕೃತ್ತಿಕಾ ನಕ್ಷತ್ರ ಇದೆ ಅಂದಾಗ ಕೃತ್ತಿಕಾ ತನಯನ ಜಪವನ್ನೇ ಮಾಡಬೇಕಾಗಿರತಕ್ಕಂಥದ್ದು. ಓಂ ಶ್ರೀ ಕಾರ್ತಿಕೇಯಾಯ ನಮಃ. ಏನು? ಓಂ ಶ್ರೀ ಕಾರ್ತಿಕೇಯಾಯ ನಮಃ. ಈ ಜಪವನ್ನು ಸಾಧ್ಯವಾದಷ್ಟು ಮಾಡಿಕೊಳ್ಳಿ. ಕಾರ್ತಿಕೇಯನ ಅನುಗ್ರಹವನ್ನು ಪಡ್ಕೊಳ್ಳಿ, ಶುಭವಾಗ್ತದೆ. ಆತ್ಮೀಯರೇ, ಮನುಷ್ಯನ ಜೀವನದಲ್ಲಿ ಹಲವಾರು ಸಮಸ್ಯೆಗಳು, ಮನೆಯಲ್ಲೂ ಹೌದು, ಮನದಲ್ಲೂ ಹೌದು. ಮನುಷ್ಯನಿಗೆ ಆಗಾಗ ನೆಗೆಟಿವ್ ಆಗ್ತಾ ಇರ್ತದೆ. ಮನೆಯಲ್ಲಿ ನೆಗೆಟಿವ್ ಆಗಿದೆ ಅಥವಾ ಮನಸ್ಸಿಗೆ ಏನೋ ತೊಂದರೆಯಾಗಿದೆ ಹೇಳುವಂಥದ್ದನ್ನು ತಿಳಿದುಕೊಳ್ಳೋದು ಹೇಗೆ? ಪರಿಹಾರ ಒತ್ತಟ್ಟಿಗಿರಲಿ, ತಿಳಿದುಕೊಳ್ಳೋದು ಹೇಗೆ? ಇದಕ್ಕೂ ಸಹಿತವಾಗಿ ಹಲವಾರು ಮುಖಗಳನ್ನು ಹೇಳಿದ್ದಾರೆ. ಒಂದು, ಮನೆಯಲ್ಲಿರ್ತಕ್ಕಂತಹ ಪ್ರಾಣಿಗಳು, ಸಾಕು ಪ್ರಾಣಿಗಳು ಕಿರುಚಾಡಲಿಕ್ಕೆ, ಅರಚಾಡಲಿಕ್ಕೆ, ಜಗಳವಾಡಲಿಕ್ಕೆ ಶುರುವಾಗ್ತದೆ. ನಾಯಿಗಳನ್ನೇನಾದರೂ ಸಾಕ್ಕೊಂಡಿದ್ದೀರೋ ಅದು ಮೇಲ್ಮುಖವಾಗಿ ಊಳಿಡ್ಲಿಕ್ಕೆ ಶುರುವಾಗ್ತದೆ. ಹೇಳುವಂತಹ ಶಬ್ದದಿಂದ ಊಳಿಡ್ತದೆ. ಬೆಕ್ಕುಗಳು ಕೆಟ್ಟ ಸ್ವರದಲ್ಲಿ ಅರಚಲಿಕ್ಕೆ ಆರಂಭವಾಗ್ತದೆ. ಮನೆಯಲ್ಲಿ ಆಸುಪಾಸಿನಲ್ಲಿ ಅಥವಾ ಮನೆಯ ಮುಂಭಾಗದಲ್ಲಿ ಏನಾದರೂ ಬೇರೆ ವಸ್ತುಗಳು ಬಂದು ಬೀಳುತ್ತದೆ. ನಿಮಗೆ ಮನಸ್ಸಿಗೆ ಏನೋ ಒಂದು ರೀತಿಯಂತಹ ಕಹಿ ವಾತಾವರಣ ನಿಮಗೆ ಗೊತ್ತಾಗುತ್ತೆ. ಕಹಿ ವಾತಾವರಣ ಇರ್ತದೆ. ಮನೆಯಲ್ಲಿ ಯಾವಾಗಲೂ ಜಗಳ, ಮನೆಯಲ್ಲಿ ಯಾವಾಗಲೂ ಮುನಿಸು, ಜೊತೆಯಲ್ಲಿ ಮನೆಯಲ್ಲಿ ಏನಾದರೂ ವಸ್ತುಗಳು ಮೇಲಿಂದ ಕೆಳಗೆ ಬಿದ್ದು ಒಡೆದು ಹೋಗೋದು, ದೇವರ ಫೋಟೋಗಳು ಬೀಳೋದು ಅಥವಾ ದೇವರ ವಿಗ್ರಹಗಳು ಕಳೆದು ಹೋಗೋದು. ಹೀಗಾಗಿ ಹಲವಾರು ರೀತಿಯಿಂದ ಮಾನಸಿಕವಾದಂತಹ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಈ ಮಾನಸಿಕ ತೊಂದರೆಗಳು ಯಾಕೆ ಬರ್ತದೆ ಅಂದರೆ ಗ್ರಹಚಾರ ಕೆಟ್ಟಾಗ. ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ. ನಮಗೆ ಶುಭ ಆಗಬೇಕು, ಅಶುಭವಾಗಬೇಕು, ಇದೆಲ್ಲವೂ ಸಹಿತವಾಗಿ ಗ್ರಹಚಾರ. ಆ ಗ್ರಹಚಾರ ಕೆಟ್ಟಾಗ ದೇವತೆಗಳು ಸಹಿತವಾಗಿ ಮುನಿತಾರಂತೆ, ಕೋಪಗೊಳ್ತಾರಂತೆ. ಹಾಗೆ ಆದಾಗ ನಾವು ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಇದಕ್ಕೆಲ್ಲ ಪರಿಹಾರ ಇದೆ, ಇಲ್ಲ ಅಂತಲ್ಲ. ಪರಿಹಾರ ಏನು ಹೇಳುವಂಥದ್ದನ್ನು ಮುಂದಿನ ಭಾಗಗಳಲ್ಲಿ ನೋಡ್ತಾ ಹೋಗೋಣ. ಯಾವ್ಯಾವ ವಿಷಯಕ್ಕೆ ಯಾವ್ಯಾವ ಪರಿಹಾರ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಮುಂದೆ ತಿಳ್ಕೊಳ್ಳೋಣ. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರೂ ಸುಖವಾಗಿರಿ, ಎಲ್ಲರೂ ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈ ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡ್ಕೊಳ್ಳಿ. ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು.